ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ, ಬನ್ನಿ ಕಂಟಿನ್ಯೂ ಮಾಡೋಣ. ಪ್ಯಾಕಿಂಗ್ ಎಲ್ಲ ಆಗಿದೆ. ಸೊ ಇವಾಗ ನಾವು ಮನೆಯಿಂದ ಹೊರಡೋವಂಥ ಟೈಮ್. ಇಲ್ಲಿಂದನೇ ವ್ಲಾಗನ್ನು ನಾನು ಶುರು ಮಾಡಿದ್ದೀನಿ. ಸೊ ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಯಾರಾದರೂ ರೀಸೆಂಟಾಗಿ ತಿರುಪತಿಗೆ ಹೋಗೋರಿದ್ದರೆ ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋವಂಥ ಒಂದಷ್ಟು ಅನುಭವಗಳು ಯೂಸ್ ಆಗ್ಬೋದು ಅವ್ರಿಗೂ ಕೂಡ. ಸೊ ಇವಾಗ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಮ್ಮ ಯಜಮಾನ್ರು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವರು 2 ತಿಂಗಳ ಹಿಂದೆನೇ ಮಾರ್ಚ್ ಮಂತಲ್ಲಿ ಅವರು ಕಲ್ಯಾಣೋತ್ಸವ ಟಿಕೆಟ್ ಅಂಥೇಳಿ ವರ್ಚುವಲ್ ಕಲ್ಯಾಣೋತ್ಸವದ್ದು ಟಿಕೆಟ್ ಬುಕ್ ಮಾಡಿದ್ದಾರೆ. ಅದು ಬುಕ್ಕಿಂಗು ಕನ್ಫರ್ಮೇಷನ್ ಆಗಿದೆ, ಅಮೌಂಟ್ ಕೂಡ ಡಿಡಕ್ಟ್ ಆಗಿದೆ. ಸೊ ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ದರ್ಶನ್ ಅವೈಲೇಬಲ್ ಅಂತ ತೋರಿಸ್ತಿರುತ್ತೆ ಅಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿ ಯಾವ ಡೇಟಿಗೆ ದರ್ಶನ್ ಇದೆ, ಸೊ ಅದನ್ನು ಈ 1 ವರ್ಷದ ಒಳಗಡೆ ಯಾವತ್ತು ಬೇಕಿದ್ದರೂ ಸೆಲೆಕ್ಟ್ ಮಾಡ್ಕೋಬೋದಂತೆ. ಸೆಲೆಕ್ಟ್ ಮಾಡಿಕೊಂಡು ದರ್ಶನ ಟಿಕೆಟ್ ಸಪ್ರೇಟಾಗಿ ಬುಕ್ ಮಾಡ್ಕೋಬೇಕಂತೆ. ಬಟ್ ನನ್ನ ಹಸ್ಬೆಂಡ್ ಅದನ್ನು ಆ ಪ್ರೋಸೆಸ್ನ ಮಾಡಿಲ್ಲ. ಅವರು ಪೇಮೆಂಟ್ ಸಕ್ಸಸ್ ಆಗಿದೆ, ಬುಕ್ ಆಗಿರುತ್ತೆ ಬಿಡು ಅಂಥೇಳಿ ಅವರು ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ನಾವು ಹೊರಡೋ ದಿನ ಮಾರ್ನಿಂಗ್ ಗೊತ್ತಾಯಿತು. ಅಂದರೆ ಟಿಕೆಟೆಲ್ಲ ಪ್ರಿಂಟೌಟ್ ತರೋಣ ಅಂತೇಳಿ ಹೋದಾಗ ಅಲ್ಲಿ ಇಲ್ಲ ಬುಕ್ಕಿಂಗ್ ಆಗಿಲ್ಲ, ಈ ಥರ 50% ಅಷ್ಟೇ ಪ್ರೋಸೆಸ್ ಆಗಿರೋದು, ನೀವು ದರ್ಶನ್ ಕೂಡ ಬುಕ್ ಮಾಡ್ಕೋಬೇಕು ಅವೈಲಬಲ್ ಇದ್ದಾಗ ನೋಡಿಕೊಂಡು ಅಂಥೇಳಿ. ಸೊ ನಾನು ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿದೆ, TTD ಅವ್ರದ್ದು ಇರುತ್ತಲ್ಲ, ಅವರು ಕೂಡ ಅದನ್ನೇ ಇನ್ಫಾರ್ಮ್ ಮಾಡಿದ್ರು. ಅದೇ ನೀನೇನು ಮಾಡೋಕ್ಕಾಗುತ್ತೆ. ನಮ್ಮ ಹಸ್ಬೆಂಡ್ ಅಂತೂ ತಿರುಪತಿಲಿ, ಅದು ಇವಾಗೆಲ್ಲ ಸ್ಕೂಲ್ಸ್ ಎಲ್ಲ ಹಾಲಿಡೇ ಇದೆ, ಸಿಕ್ಕಾಪಟ್ಟೆ ರಶ್ ಅಂತೆ. ನಾವು ರೀಲ್ಸಲ್ಲಿ ಇದರಲ್ಲೆಲ್ಲ ನೋಡ್ತಾ ಇರ್ತೀವಿ, ತುಂಬಾ ರಶ್ ಇದೆ, ಬೇಡ ಹೋಗೋದು ಬೇಡ, ಮೆಟ್ಲತ್ಕೊಂಡು ಹೋಗೋದು ರಿಸ್ಕ್ ಇರುತ್ತೆ. ಮತ್ತು ಅಲ್ಲಿ ಕೂಡ ಕೂಡಾಕ್ಬಿಡ್ತಾರೆ, ತುಂಬ ಹೊತ್ತು ಕಷ್ಟ ಆಗುತ್ತೆ. ಟಿಕೆಟ್ ಇದ್ದಿದ್ರೆ ಏನೋ ಬೇಗ ದರ್ಶನ ಆಗುತ್ತೆ ಅಂತ ಹೇಳ್ಬೋದಿತ್ತು. ಟಿಕೆಟ್ ಬೇರೆ ಇಲ್ಲ, ಬೇಡ ಹೋಗೋದು ಅಂಥೇಳಿ ಕ್ಯಾನ್ಸಲ್ ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಬಟ್ ನಂಗೆ ಯಾಕೋ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲ ಹೋಗಬೇಕು ಅಂತ ಅಂದಮೇಲೆ ಹೋಗಬೇಕು, ಹೊರಡೋಣ ನಡೀರಿ, ಟಿಕೆಟ್ ಇಲ್ಲ ಅಂದರೆ ಏನಾಯಿತು, ಅಲ್ಲೋಗಿ ನೋಡೋಣ, ಏನೋ ಒಂದು ದಾರಿ ತೋರಿಸ್ತಾನೆ ಭಗವಂತ ಅನ್ನೋದೊಂದು ನನಗೊಂದು ಅಪಾರವಾದ ನಂಬಿಕೆ. ನಾನು ನೆನ್ನೆ ವ್ಲಾಗಲ್ಲೆಲ್ಲ ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು ನೋಡಿದ್ರೆ ತುಂಬಾ ಪಾಸಿಟಿವ್ ಆಗೇ ನಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ರು. ಎಂಥ ಸ್ಟ್ರೆಸ್ ಟೈಮ್ ಬಂದರೂ ಖುಷಿಯಾಗಿರ್ತೀನಿ, ಮತ್ತು ಪಾಸಿಟಿವ್ ಆಗಿ ಆಲ್ಮೋಸ್ಟ್ 80% ನಾನು ಥಿಂಕ್ ಮಾಡ್ತೀನಿ. ಸೊ ನನಗೆ ಇದೆಲ್ಲ ಈ ಥರ ಥಾಟ್ಸ್ ಎಲ್ಲ ಬಂದಿದ್ದು ನನಗೆ ನಾನು ರೇಖಿ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ, ಅಂದರೆ ರೇಖಿ ದೀಕ್ಷೆಯನ್ನು ರಜನಿ ಅರವಿಂದ್ ಗುರುಗಳ ಹತ್ರ ತೊಗೊಂಡ್ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ. ಸೊ ಆರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ರಜನಿ ಅರವಿಂದ್ ಗುರುಗಳಿಗೆ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಹೌದಾ, ಏನೇನು ಕೊಟ್ಟಿದ್ದಾರೆ ತೋರಿಸ್ರಿ. ಮಿಲ್ಲೆಟ್ಟದಂತ ಅದೇನೋ ಜ್ಯೂಸ್ ಕೊಟ್ಟಿದ್ದಾರಲ್ಲ, ಮ್ಯಾಂಗೋ ಜ್ಯೂಸ್, ಒರಿಜಿನಲ್ ಮಿಲೆಟ್ ಚಿಕ್ಕಿ, ಸ್ವೀಟ್ ಅಲೋವೆರಾ ರಿಫ್ರೆಶಿಂಗ್ ಫೇಶಿಯಲ್ ವೈಪ್ಸ್, ಫೇಶಿಯಲ್ ಇದು ಮಾಡ್ಕೊಳ್ಳೋದು. ಇನ್ನೊಂದು ಇದೇ ತೋರಿಸಿ ಚಾರ್ಜರ್ ಪಾಯಿಂಟ್ ಹೆಂಗೆ ಅಂತ ತೋರಿಸ್ಬೋದು. ಆ್ಯಕ್ಚುಲಿ ಬಸ್ ಬುಕ್ಕಿಂಗ್ ನಾನು ಮಾಡಿದ್ದು ಫ್ರೆಶ್ ಬಸ್ ಅಂತ ಹೇಳಿ ಬುಕ್ ಮಾಡಿದ್ದೆ. ರೆಡ್ ಬಸ್ ಆ್ಯಪಲ್ಲೇ ಬುಕ್ ಮಾಡಿದ್ದು. ಬಸ್ಸಲ್ಲಿ ನೋಡಿ ಈ ಥರ ಬಸ್ ಟೈಪು ಒಂದು ಬಾಕ್ಸನ್ನು ಕೊಡ್ತಾರೆ, ಅದರಲ್ಲಿ ಏನೇನು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿರ್ತಾರೆ ಅದೆಲ್ಲ ಶೇರ್ ಮಾಡಿದ್ದೀನಿ.
ತುಂಬಾ ಟೈಮಿಂಗ್ಸ್ ಫಾಲೋ ಮಾಡ್ತಾರೆ. ಫ್ರೆಶ್ ಬಸ್ ಆಗಿರ್ಬೋದು. ಸೊ ಕರೆಕ್ಟ್ ಟೈಮಿಗೆ ಬಂದರು. ಆ್ಯಂಡ್ ಅವ್ರು ಬೆಳಗ್ಗೆನೂ ಅಷ್ಟೇ 4:30 ಅಂದರೆ 4:15ಗೆಲ್ಲ ತಿರುಪತಿ ಅಂದರೆ ಅಲಿಪಿರಿ ಹತ್ರ ನಾವು ಸ್ಟಾಪ್ ತೊಗೊಂಡಿದ್ದು. ಸೊ ಅಲ್ಲಿ ಬಂದು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಈ ಕಡೆ ಹೋಗಿ ಅಲ್ಲಿ ನಿಮಗೆ ದರ್ಶನ ಟಿಕೆಟ್ ಕೊಡ್ತಾರೆ ಈಗ ಮೆಟ್ಲತ್ತು ಹೋಗೋರಿಗೆ ಅಂತ ಹೇಳಿದ್ರು. ಸೊ ವಿಚಾರಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಲ್ಲಿ ಬರ್ತಾಯಿದ್ದೀವಿ. 4:30 4:45 ಕಾಲ್ ಅವರ್ ಆಯಿತು ನಾವು ಅಲ್ಲಿ ರೀಚ್ ಆಗೋ ಹೊತ್ತಿಗೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಹೆವಿ ಕ್ರೌಡ್. ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಜನ ಅಂದರೆ. ಆಮೇಲೆ ಓಡ್ತಾರೆ ಈ ಕಡೆ ಆ ಕಡೆ. ತಂತಿ ಸ್ವಲ್ಪ ಗ್ಯಾಪ್ ಇದ್ದರೆ ಅದರೊಳಗೆ ನುಗ್ಗು ಹೋಗ್ತಾ ಇದ್ದಾರೆ ಆ ಕಡೆ. ನೀವು ಅಬ್ಸರ್ವ್ ಮಾಡಿ ನೋಡಿದರೆ. ಸೊ ಏನಕ್ಕೆ ಅಂದರೆ ಇಲ್ಲಿ ಆಲ್ರೆಡಿ ಟಿಕೆಟ್ ಸೋಲ್ಡ್ ಔಟ್ ಅಂತೆ. ಸೊ ಅದು ಮಧ್ಯರಾತ್ರಿ ಒಂದು 2-3 ಗಂಟೆ ಅಷ್ಟರಲ್ಲೇ ಸೋಲ್ಡ್ ಔಟ್ ಆಗೋಯ್ತಂತೆಲ್ಲ. ಸೊ ಹಾಗಾಗಿ ಇಲ್ಲಿ ಟಿಕೆಟ್ಸ್ ಇಲ್ಲ ಅಂಥೇಳಿ ಗೊತ್ತಾಯಿತು. ಸೊ ಆಮೇಲೆ ನಮಗೆ ಆಟೋದಲ್ಲಿ ಅಲ್ಲಿ ಶ್ರೀವಾರಿ ಅಲ್ಲೂ ಕೂಡ ಅಲ್ಲಿಂದ ಕೂಡ ಮೆಟ್ಲು ಹತ್ತುತ್ತಾರಂತೆ. ಸೊ ಅಲ್ಲಿ ಕೊಡ್ತಾರೆ ಟಿಕೆಟ್ಸು. ಬಟ್ ಬೇಗ ರೀಚ್ ಆಗಬೇಕು ಅಂಥೇಳಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಬರ್ತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟು ಜಾಮ್ ಆಗಿದೆ ಇದು ಅಂತೇಳಿ. ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು ಟ್ರಾಫಿಕ್ ಎಲ್ಲ. ಬಟ್ ನಾವು ಅಲ್ಲಿ ಹೋಗಿ ಬೇಗ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಸೊ ಫಸ್ಟ್ ಕ್ಯೂನಲ್ಲೇ ನಾವಿದ್ವಿ. ನೋಡ್ತಿರ್ಬೋದು ನಮ್ಮ ಮುಂದೆ ಎಷ್ಟು ಜನ ಇದ್ದಾರೆ ಅಂತ. ಹೋಗಿ ಒಂದು 10-15 ನಿಮಿಷದೊಳಗಡೆ ಬೆಳಗ್ಗೆ ಒಂದು 5:30 ಅಲ್ಲಿಂದ 4:15 ಅಲ್ಲಿ ಬಂದ್ರೂ ನಾವು ಅಲ್ಲಿ ಶ್ರೀವಾರಿ ಸ್ಟೆಪ್ಸ್ ಹತ್ರ ಇಲ್ಲಿ ಬರೋ ಹೊತ್ತಿಗೆ ಒಂದು 5:45 5:45 6 ಗಂಟೆ ಆಗೋಗಿತ್ತು. ಸೊ ನಮ್ಗೆ ಹೆಂಗೋ ಟಿಕೆಟ್ ಸಿಕ್ತು ದೇವರ ದರ್ಶನ ಮಾಡೋದಕ್ಕೆ. ಸೊ ಟಿಕೆಟನ್ನು ತೊಗೊಂಡು ನಾವಿಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲರೂ ನೋಡ್ತಿರ್ಬೋದು ನೀವು ಇಲ್ಲಿ ಸ್ನಾನ ಮಾಡೋರು ಮಾಡ್ತಾ ಇರ್ತಾರೆ. ಸೊ ಫ್ರೆಶ್ ಅಪ್ ಆಗೋಣ ಅಂಥೇಳಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ನನಗೆ ಇಲ್ಲಿ ಸ್ನಾನ ಮಾಡಬೇಕು ಅಂತಲ್ಲ, ಮೇಲೆ ಬೆಟ್ಟ ಹತ್ತಿದ ಮೇಲೆ ಸೊ ಅಲ್ಲಿ ಮಾಡಬೇಕು ಪುಷ್ಕರಣಿಲಿ ಅಂಥೇಳಿ ಸೊ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನೇನು ನಾವು ಇಲ್ಲಿನೂ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಫ್ರೆಶ್ ಅಪ್ ಆದ್ವಿ. ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿದ್ದೀವಿ. ಸೊ ನಾವಿವಾಗ ನೆಕ್ಸ್ಟ್ ಇಲ್ಲಿಂದನೇ ಶ್ರೀವಾರಿ ಬೆಟ್ಟದಿಂದನೇ ಇಲ್ಲಿಂದನೇ ಮೆಟ್ಲು ಹತ್ಕೊಂಡು ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ತೀವಿ. ಯಾಕೆ ಅಂದರೆ ಇಲ್ಲಿಂದ ಮತ್ತೆ ಅಲಿಪಿರಿಗೆ ಹೋಗಿ ಮತ್ತೆ ಅಲ್ಲಿಂದ ಹತ್ತೋದು ಮತ್ತು ಟೈಮ್ ಎಲ್ಲ ಇದಾಗುತ್ತೆ. ಅದೇನೋ ಗೊತ್ತಿಲ್ಲ, ಭಗವಂತನ ದಯೆ ನಮ್ಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ, ಇಲ್ಲೇ ಬಂದಿದ್ದೀವಿ, ಇಲ್ಲಿಂದನೇ ಹತ್ತೋಣ ಅಂತ. ಸೊ ನನಗೆ ಕೆಲವರು ಹೇಳಿದ ಪ್ರಕಾರ ಇಲ್ಲಿ ಅಲಿಪಿರಿಯಿಂದ ಹತ್ತಿದ್ರೆ ಸ್ವಲ್ಪ ರಸ್ತೆ ಥರ ಇರುತ್ತೆ, ಸ್ವಲ್ಪ ದೂರ ಮೆಟ್ಲಿರುತ್ತೆ, ಈ ಥರ ಇರುತ್ತೆ. ಬಟ್ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, 3000+ ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ಬಂದುಬಿಟ್ಟು ಶ್ರೀವಾರಿ ಈ ಸ್ಟೆಪ್ಸ್ ಹತ್ರ 2000 ಚಿಲ್ಲರೆ ಸ್ಟೆಪ್ಸ್ ಇರುತ್ತೆ, 2500 ಹತ್ರ ಇರುತ್ತೆ ಅಂತ ಹೇಳಿದರು. ಬಟ್ ಹೈಟ್ ಇದೆ ಸ್ಟೆಪ್ಸ್, ಇದು ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತಿದ್ದು ಅಂತ ಹೇಳಿದರು. ಸೊ ನನಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಅಲ್ಲೋಗಿ ಹತ್ತಿಲ್ಲ. ಬಟ್ ನನ್ನ ಹಸ್ಬೆಂಡ್ ಹತ್ತಿದ್ದಾರೆ. ಸೊ ನಾನು ಹತ್ತಿಲ್ಲ. ಸೊ ನಾನೇನಿದ್ರು ಇಲ್ಲಿನ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಸೊ ಅಲ್ಲಿ ಯಾವಾಗಲಾದ್ರೂ ಹತ್ತಿದಾಗ ನೋಡೋಣ. ಇಲ್ಲಿ ಲಗೇಜ್ ಕೌಂಟ್ರ್ ಹತ್ರ ವೆಯ್ಟ್ ಮಾಡಿ ಲಗೇಜನ್ನೆಲ್ಲ ಅಂದರೆ ಸ್ಲಿಪ್ಪರ್ನೆಲ್ಲ ಕವರ್ಗೆ ಹಾಕಿ ಬ್ಯಾಗ್ ಒಳಗೆ ಹಾಕಿ ಕಳಿಸ್ಬಿಟ್ರೆ ನಾವು ಹೋಗೋಷ್ಟರಲ್ಲಿ ಮೇಲೆ ಬಂದಿರುತ್ತೆ, ಮೇಲೆ ತೊಗೊಂಬರ್ತಾರೆ ಈ ಥರ ಬ್ಯಾಗಲ್ಲಿ. ಸೊ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ, 3 ಗಂಟೆ ಕೊಟ್ಟಿದ್ದಾರೆ ರಿಪೋರ್ಟ್ ಟೈಮ್. ಅಂದರೆ ಅಲ್ಲಿ ಹೋದ್ 3 ಗಂಟೆಗೆ ಒಳಗೆ ಹೋಗಬೇಕು ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಬಟ್ ನಾವು ಹತ್ತಕ್ಕೆ ಶುರು ಮಾಡಿದ್ದೀವಿ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂಥೇಳಿ. ಇಲ್ಲಿ ಬಂದ್ವಿ. ಸೊ ಇಲ್ಲಿ ಬೆಟ್ಟವನ್ನು ಅಂದರೆ ಮೆಟ್ಲನ್ನು ಹತ್ತೋದಕ್ಕೆ ಶುರು ಮಾಡೋದಕ್ಕಿಂತ ಮೊದಲು ಇಲ್ಲಿ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪಾದ ಎಲ್ಲ ಇದೆ, ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ನೆಕ್ಸ್ಟು ಬೆಟ್ಟವನ್ನು ಹತ್ತೋದು. ಸೊ ನಾವು ಕೂಡ ಅಷ್ಟೇ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ನೋಡಿ ಇಲ್ಲಿ. ಸೊ ನೋಡಿದ್ರೆ ಖುಷಿಯಾಗತ್ತಲ್ವ. ಸೊ ಭಕ್ತಿ ಅನ್ನೋದು ತುಂಬಾ ಶಕ್ತಿ ನಮಗೆ. ಸೊ ಯಾವುದು ಕೊನೆವರೆಗೂ ಉಳಿಯುತ್ತೋ ಗೊತ್ತಿಲ್ಲ. ಸೊ ನಾವು ಈ ಪ್ರಪಂಚಕ್ಕೆ ಬಂದಿದ್ದೀವಿ, ಇಲ್ಲಿ ನಮಗೆ ಹಸ್ಬೆಂಡ್, ಮಕ್ಕಳು ಅಥವಾ ತಂದೆ ತಾಯಿಗೆ ಸೊ ಅವ್ರಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಈ ಥರ ಪ್ರಪಂಚ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ತುಂಬಾ ನಮ್ಮ ಲೈಫ್ ಎಂಡ್ವರೆಗೂ ಇವರೆಲ್ಲ ಇರ್ತಾರೆ. ಬಟ್ ಆ ಎಂಡ್ ಅನ್ನೋದು ಮುಗಿದ ಮೇಲೆ ಕೊನೆಗೆ ಆ ಭಗವಂತನೇ ಅಲ್ವಾ. ಸೊ ಅವನೊಬ್ಬನೇ ನಿರಂತರ. ಸೊ ನಾನು ತುಂಬಾ ಬಿಲೀವ್ ಮಾಡ್ತೀನಿ ದೇವರನ್ನು. ಸೊ ದೇವರು ಅದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂದರೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನನಗೆ ಒಂದು 6 ಮಂತ್ಸಲ್ಲೇ ನನಗೆ 2ನೇ ಸತಿ ನನಗೆ ತಿರುಪತಿಗೆ ಬಂದಿರೋದು ತುಂಬಾ ಖುಷಿ ಇದೆ. ಸೊ ಇವಾಗ ನಾವು ಮೆಟ್ಲನ್ನು ಹತ್ತೋಣ ಅಂತೇಳಿ ಇಲ್ಲಿ ಕೆಳಗಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದಿದೆ. ಸೊ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಅರ್ಚನೆ ಮಾಡೋರು ಅರ್ಚನೆ ಮಾಡಿಸ್ತಾರೆ. ಸೊ ಹತ್ತೋದಕ್ಕೆ ಅಂಥೇಳಿ ಶುರು ಮಾಡಿದ್ದೀವಿ.
ಆ್ಯಕ್ಚುಲಿ ಫ್ರೆಂಡ್ಸ್, ನನಗೆ ಕಾಲು ಸಿಕ್ಕಾಪಟ್ಟೆ ನೋವು ಮತ್ತು ಊತ ಬಂದುಬಿಡುತ್ತೆ. ಲಾಸ್ಟ್ ಟೈಮ್ ನಾನು ಪ್ಯಾಕೇಜಲ್ಲಿ ಬಂದು ಅಲ್ಲಿ ಓಡಾಡಿದ್ದಕ್ಕೇ ನಂಗೆ ಕಾಲು ಸಿಕ್ಕಾಪಟ್ಟೆ ಊತ ಬಂದುಬಿಟ್ಟಿತ್ತು ಮನೆಗೆ ಹೋಗೋಷ್ಟರಲ್ಲಿ. ನನಗೆ ಕಾಲು ನೋವು ಜಾಸ್ತಿ ಬರುತ್ತೆ. ಕಾಲಿನಲ್ಲಿ ಈ ನರಗಳ ಥರ ಇರುತ್ತಲ್ಲ, ವೆರಿಕೋಸಿಸ್ ವೈನ್ಸ್ ಅಂತಾರಲ್ಲ, ಸೊ ಆ ಪ್ರಾಬ್ಲಮ್ ಇದೆ ನನಗೆ. ಹಾಗಾಗಿ ನಾನು ಸ್ವಲ್ಪ ಹಿಂದೆ ತುಳಿತಿದ್ದೆ. ಹತ್ತಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ ಇತ್ತು ನನಗೆ. ಎಷ್ಟು ಮೆಟ್ಲು ಹತ್ತದೋ ಗೊತ್ತಿಲ್ವಲ್ಲ. ಎಷ್ಟೊತ್ತಿದ್ದೀವಿ, ಸುಸ್ತಾಗ್ತಾಯಿದೆ. ಸಿಕ್ಸ್ ಅವರ್ಸ್ ಆಗುತ್ತಂತ ದರ್ಶನ. ಆಯ್ತಾ? ಐನೂರು ಹತ್ತಿದ್ಯಾ? ಫೈವ್ ಹಂಡ್ರೆಡ್ ಆಯ್ತು. ಏನು ಅನ್ನಿಸ್ತಾ ಇಲ್ಲ ನನಗೆ. చిన్న వీడు అయిపోయిన మధ్యలో వీడు దీనిపైన మన కూలింగ్ వీడు చల్లగా ಮೆಟ್ಲೆಲ್ಲ ಸಿಕ್ಕಾಪಟ್ಟೆ ಈ ಥರ ಹೈಟಲ್ಲಿದೆ. ಈ ಬಾರೆಗಳು ಹತ್ತದೆ ಸ್ವಲ್ಪ ಟಫು. ಫುಲ್ ಟೈರ್ಡ್ ಆಗ್ಬಿಟ್ಟು ಇದು ಈಸಿನಾ ಇದು ನಿಂಗೆ ಅನ್ಸದೆ ಅದೇ ಕಷ್ಟ ಹೇಳ್ಬೇಕು ಅಂದರೆ ಅದು ಟಫ್. ಅದು ನಾವು ಒಂದ್ಸಲ ತಾಳ್ಬೆಟ್ಟದಿಂದ ಬಂದಿದ್ವಿ. ಮೆಟ್ಲನ್ನು ಹತ್ಬೇಕಾದ್ರೆ ಆಗಾಗ ಸ್ವಲ್ಪ ವೀಡಿಯೋನೆಲ್ಲ ಶೂಟ್ ಮಾಡ್ಕೋತಾ ಇದ್ದೆ. ಇವ್ರು ನನ್ನ ಫೋನಿಂದ ಅಪ್ಪು ಸರ್ ಫೋಟೋ ಇದ್ದಿದ್ದು ನೋಡಿಬಿಟ್ಟು, ನೀವು ಅಪ್ಪು ಸರ್ ಫ್ಯಾನ್ ಅಕ್ಕ, ನನಗೂ ತುಂಬ ಇಷ್ಟ ಅವ್ರಂದರೆ. ನಂಗೆ ನೋಡೋಕ್ಕೆ ಆಗಲಿಲ್ಲ ಅವ್ರನ್ನ, ನಂಗೆ ಅದು ತುಂಬ ಬೇಜಾರು ಅಂಥೇಳಿ ಬಂದು ಮಾತಾಡ್ಸ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ನಾವಿಬ್ಬರು ಜೊತೆಲಿ ಅಂಥೇಳಿ ಕೇಳಿದ್ರು. ಹಾಗಾಗಿ ಒಟ್ಟಿಗೆ ಫೋಟೋ ಕೂಡ ತೊಗೊಂಡ್ವಿ.
ನೋಡಿ ನಂಗೊಂದು ಆಸೆ ಇತ್ತು, ನನ್ನ ಲೈಫಲ್ಲಿ ಯಾವಾಗಲಾದರೂ ಸರಿ ನಾನು ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಬೇಕು ಅಂತೇಳಿ. ನನ್ನ ಆಸೆ ಇಷ್ಟು ಬೇಗ ನೆರವೇರಿದೆ. ಸೊ ನಾನು ತುಂಬಾ ಖುಷಿ ಆಯಿತು ನನಗೆ ಫೈನಲಾಗಿ ಹತ್ತಿದ ಮೇಲೆ ಅಲ್ಲಿ ದೀಪವನ್ನು ಇದನ್ನೆಲ್ಲ ನೋಡಿ ತುಂಬಾ ಅಂದರೆ ಕರ್ಪೂರ ಹಚ್ತಾ ಇರ್ತಾರೆ ಹತ್ತಿದವರು. ಸೊ ತುಂಬಾ ಖುಷಿ ಆಯಿತು ನನಗೆ, ಹೇಳೋಕ್ಕಾಗಲ್ಲ ಅಷ್ಟು ಹ್ಯಾಪಿ ಆದೆ ನಾನು. ಎಲ್ಲೋ ಒಂದು ಕಡೆ ಲೈಫಲ್ಲಿ ಈ ಥರದ್ದೊಂದು ಆಸೆ ಎಷ್ಟೋ ಜನಕ್ಕೆ ಇರುತ್ತೆ, ನನ್ನಿಂದ ಸಾಧ್ಯನಾ ಬೆಟ್ಟ ಹತ್ತೋದು ನಾನೊಂದು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು. ಪ್ರಯತ್ನ ಪಡದೆ ಯಾವತ್ತೂ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೇಬಾರ್ದು. ಅದು ಕೂಡ ಒಂದು ಮೆಸೇಜ್ ನೋಡಿ. 2388 ಮೆಟ್ಟಿಲುಗಳು. ಸೊ ಒಂದು 500 ಮೆಟ್ಲಿಗೆ 1000 ಮೆಟ್ಲಿಗೆ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ಮೆಟ್ಲು ಮೇಲೆ ಇರುತ್ತೆ. ಸೊ ಫೈನಲಿ ತಿರುಪತಿ ತಿಮ್ಮಪ್ಪನ ಬೆಟ್ಟನ, ಶ್ರೀವಾರಿ ಬೆಟ್ಟನ ಹತ್ತಿಬಿಟ್ಟೆ ನಾನು. ತುಂಬ ಖುಷಿ ಆಯಿತು. ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ಮಂಟಪ ಇದೆ, ಈ ಮಂಟಪದೊಳಗೆ ತೋರಿಸ್ತೀನಿ ನೋಡಿ. ಈ ಥರ ಚಕ್ರ ರೀತಿ ಇದೆ, ಇಲ್ಲೇನೇನೋ ಎಲ್ಲ ಬರೆದಿದ್ದಾರೆ, ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಸರಿಯಾಗಿ. ಯಾರಾದರೂ ಗೊತ್ತಿರೋರು ಇದ್ದರೆ ಏನಿದು ಏನು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಆ್ಯಂಡ್ ನೆಕ್ಸ್ಟು ಅಲ್ಲೋದ್ಮೇಲೆ ಇವಾಗ ನಮ್ಮ ಹತ್ರ ಈ ಒಂದು ಟಿಕೆಟನ್ನು ತೊಗೊಂಡಿದ್ದೀವಿ, ಬಟ್ ದರ್ಶನ ಎಷ್ಟೊತ್ತಿಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟು ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗನ್ನು ನೋಡಿ. ನಮ್ಮದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ, ಅದರಲ್ಲೂ ತಿರುಪತಿ ತಿಮ್ಮಪ್ಪ. ಸೊ ನಿಮಗೆ ಗೊತ್ತಾಗುತ್ತೆ ಏನೇನಾಯಿತು ಅಲ್ಲೋದ್ಮೇಲೆ. ನನಗಂತೂ ತುಂಬ ನೀವೇ ನೋಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ನಾನು. ಮತ್ತು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಗೋವಿಂದ ಅಂತೇಳಿ ಒಂದು ಕಮೆಂಟನ್ನು ಬರೆದು ತಿಳಿಸಿ. ಸೊ ನೀವು ಯಾರ್ಯಾರು ಬೆಟ್ಟವನ್ನು ಹತ್ತಿದ್ದೀರಾ, ನಾನು ಕೂಡ ಬೆಟ್ಟನ ಹತ್ತಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸೊ ಮುಂದಿನ ವ್ಲಾಗಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಗೋವಿಂದ.